ಇವತ್ತು ಮತ್ತೆ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್. ಇವತ್ತು ಸಂಜೆ 4:30ಕ್ಕೆ ಖರ್ಗೆ ನಿವಾಸದಲ್ಲಿ ಸಭೆಯನ್ನ ಕರೆಯಲಾಗಿದೆ. ಈ ಸಭೆಯಲ್ಲಿ ರಾಹುಲ್ ಗಾಂಧಿ ಕೂಡ ಭಾಗಿಯಾಗುವಂತ ಸಾಧ್ಯತೆ ಇದೆ. ಅಂತಿಮ ಹಂತದ ಸಭೆ ನಡೆಸಿ ಇವತ್ತು ಸಂಜೆಯೇ ಪಟ್ಟಿ ಫೈನಲ್ ಆಗುವಂತಹ ಎಲ್ಲಾ ನಿರೀಕ್ಷೆಗಳಿದೆ. ಹಾಗಾದ್ರೆ ಯಾವೆಲ್ಲ ಶಾಸಕರಿಗೆ ಹೈಕಮಾಂಡ್ ಮಣೆ ಹಾಕಿದೆ ಈ ಬಾರಿ ಅನ್ನುವಂತ ಕುತೂಹಲ. ನಿನ್ನೆ ರಾಹುಲ್ ಗಾಂಧಿ ಭಾಗಿಯಾಗಿಲ್ಲ, ಕಾರಣಾಂತರಗಳಿಂದ ಭಾಗಿಯಾಗಿಲ್ಲ ಅನ್ನುವುದನ್ನ ಹೇಳಲಾಗಿತ್ತು. ಅನಂತರದಲ್ಲಿ ಇವತ್ತು ಭಾಗಿಯಾಗ್ತಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಹಾಗಾಗಿ ಇವತ್ತು ಮತ್ತೊಂದು ಸುತ್ತಿನ ಸಭೆಯನ್ನ ಕರೆದಿದ್ದಾರೆ. ನಿನ್ನೆ ಎಲ್ಲವೂ ಕೂಡ ಫೈನಲ್ ಆಗಿಲ್ಲ, ರಾಹುಲ್ ಗಾಂಧಿ ಇರಲಿಲ್ಲ ಅನ್ನುವಂತ ಮಾಹಿತಿ. ಹಾಗಾಗಿ ಇವತ್ತು ಮತ್ತೆ 4:30ಕ್ಕೆ ಸಭೆ ಕರೆದು ಅದರಲ್ಲಿ ರಾಹುಲ್ ಗಾಂಧಿ ಕೂಡ ಭಾಗಿಯಾಗಿ 20 ಸ್ಥಾನಗಳ ಬಗ್ಗೆ ಚರ್ಚೆ ಆಗುತ್ತೆ, ಫೈನಲ್ ಆಗುತ್ತೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ನಿನ್ನೆ ಫೈನಲ್ ಅಂತಾಗಿತ್ತು, ಅದರ ಕಾರಣಾಂತರಗಳಿಂದ ರಾಹುಲ್ ಗಾಂಧಿ ಇರಲಿಲ್ಲ. ಇವತ್ತಾದ್ರೂ ಫೈನಲ್ ಆಗುತ್ತಾ? ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದ್ಯಾ? 20 ಘೋಷಣೆ ಆಗುತ್ತಾ ಅಥವಾ 2-3 ಸ್ಥಾನಗಳನ್ನ ಉಳಿಸಿಕೊಳ್ಳುವಂತ ಪ್ಲಾನ್ ಏನಾದ್ರೂ ಮಾಡ್ಕೊಂಡಿದ್ದಾರಾ? ಹೇಗೆ ಡೀಟೇಲ್ಸ್ ಏನಿದೆ? ಅಂದುಕೊಂಡಂತೆ ಆಗಿದ್ರೆ ನಿನ್ನೆಯ ವೇಳೆಗೆ ಹೈಕಮಾಂಡ್ ನಿಂದ ಪಟ್ಟಿ ರಿಲೀಸ್ ಆಗಬೇಕಾಗಿತ್ತು. ಇವತ್ತು ಅಥವಾ ನಾಳೆ ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ಕೂಡ ನಡೀಬೇಕಾಗಿತ್ತು. ಆದ್ರೆ ಈ ಸದ್ಯದ ಮಟ್ಟಿಗೆ ಇರುವಂತಹ ಮಾಹಿತಿಯ ಪ್ರಕಾರ 14 ಸಚಿವರ ಸ್ಥಾನಮಾನಗಳನ್ನ ತುಂಬುವುದಕ್ಕೆ ಮಾತ್ರ ಮಾತುಕತೆ ಆಗಿದೆ. 14 ಸಂಭವ್ಯರು ಯಾರು ಅನ್ನೋದನ್ನ ಮಾತುಕತೆ ನಡೆಸಲಾಗಿದೆ. ಇನ್ನು ಉಳಿದ 6 ಸ್ಥಾನಗಳನ್ನ ಹಾಗೆ ಇಟ್ಕೊಳ್ಳಲಾಗಿದೆ. ಕಾರಣ ಏನಂದ್ರೆ ಈ 14ರ ಪೈಕಿ ಯುವಕರಿಗೆ ಅವಕಾಶವನ್ನು ಕೊಡಬೇಕು, ಹೊಸಬರಿಗೆ ಅವಕಾಶವನ್ನು ಕೊಡಬೇಕು ಅಂತ ಈ ಹಿಂದೆ ಏನು ತಿಳಿಸಲಾಗಿತ್ತು ಹೈಕಮಾಂಡ್ ರಾಜ್ಯದ ನಾಯಕರಿಗೆ, ಈ 14 ಸ್ಥಾನಗಳನ್ನ ತುಂಬಿಸುವಂತ ಕೆಲಸವನ್ನ ಮಾಡಲಾಗಿದೆ. ಉಳಿದ 6 ಜನರು ಅಂದ್ರೆ ಹಿರಿಯರಿಗೆ ಮತ್ತೊಮ್ಮೆ ಅವಕಾಶವನ್ನ ಕಲ್ಪಿಸುವಂತ ನಿಟ್ಟಿನಲ್ಲಿ ಯಾರಿಗೆ ಕೊಡಬೇಕು, ಯಾರನ್ನ ಈ ಒಂದು ಪಟ್ಟಿಯಿಂದ ಹೊರಗಿಡಬೇಕು ಅನ್ನೋ ಮಾತುಕತೆ ನಡೀತಾ ಇದೆ ಅನ್ನೋದು ಮಾಹಿತಿ ಇರುವಂತದ್ದು. ಇದಿಷ್ಟು ಒಂದ್ ಕಡೆಗಾಯ್ತು ಅಂದ್ರೆ ರಾಹುಲ್ ಗಾಂಧಿ ಅವರು ಒಂದು ಫ್ಯಾಕ್ಟ್ ಅನ್ನ ಪ್ರತಿ ಬಾರಿ ಹೇಳಿ ಕಳಿಸ್ತಾ ಇದ್ದಿದ್ದು ರಾಜ್ಯದ ನಾಯಕರಿಗೆ, ಯುವಕರಿಗೆ ಆಸ್ಪದವನ್ನ ಕೊಡದೆ ಹೋದಂತ ಸಂದರ್ಭದಲ್ಲಿ ಸಂಪುಟ ವಿಸ್ತರಣೆ ಮತ್ತಷ್ಟು ಮುಂದೂಡಿಕೆ ಆಗುವಂತಹ ಲಕ್ಷಣಗಳು ನಿಮಗೆ ಗೊತ್ತಾಗುತ್ತೆ ಅಂತ ಏನ್ ಹೇಳಿ ಕಳಿಸಿದ್ರು. ಇವತ್ತು ಅದೇ ರೀತಿಯಾದಂತ ಘಟನೆ ಮುಂದುವರೆದಿರುವಂತದ್ದು. ಕಾರಣ ಸೋಮವಾರ ಮಂಗಳವಾರ ಮಾತ್ರ ದೆಹಲಿಯಲ್ಲಿ ಇಡಿಯಂತ ಸೂಚನೆ ಇತ್ತು. ಆದ್ರೆ ಇವತ್ತು ಬುಧವಾರ ಆಗಿದೆ. ಇವತ್ತು ಬುಧವಾರ ಕೂಡ ಮಾತುಕತೆಯನ್ನ 4:00ಕ್ಕೆ ನಿಗದಿ ಮಾಡಲಾಗಿದೆ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ. ಅಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಇರ್ತಾರೆ. ಅಂತಿಮ ಹಂತದ ಮಾತುಕತೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇವತ್ತು ಅಂತಿಮ ಆಗುತ್ತಾ ಅನ್ನೊಂದು ಪ್ರಶ್ನೆಗೆ ಪಟ್ಟಿ ಹೊರಗಡೆ ಬರೋರ್ಗೂ ಯಾವುದೇ ಖಾತ್ರಿ ಇಲ್ಲ. ಆದ್ರೆ ರಾಜ್ಯದಲ್ಲಿ ಇರುವಂತಹ ಬಹುತೇಕ ಸಚಿವಾಕಾಂಕ್ಷಿಗಳು ಯಾರಿದ್ದಾರೆ ಎಲ್ಲರೂ ಕೂಡ ದೆಹಲಿಯಲ್ಲಿ ಬೀಡು ಬಿಟ್ಟಿರುವಂತದ್ದು. ಡಿ.ಕೆ. ಶಿವಕುಮಾರ್ ಅವರ ಬಣ ಇರ್ಬೋದು, ಸಿದ್ದರಾಮಯ್ಯನವರ ಬಣ ಇರ್ಬೋದು, ಬಿ.ಕೆ. ಹರಿಪ್ರಸಾದ್ ಅವರ ಬಣ ಇರ್ಬೋದು. ಅದ್ರ ಜೊತೆಗೆ ಹೈಕಮಾಂಡ್ ಮೇಲೆ ಒತ್ತಾಯ ಹಾಗೂ ಮನವಿಯನ್ನ ಹೇರುವುದಕ್ಕೆ ಕೂಡ ಒಂದಿಷ್ಟು ಶಾಸಕರು ಹೋಗಿರುವಂತದ್ದು. ಇಲ್ಲಿ ಹಿರಿಯರಿಗೆ ಆಶಾಭಾವನೆ ಇದೆ, 4-5 ಬಾರಿ ಶಾಸಕರಾಗಿದ್ದೇವೆ, ಈ ಬಾರಿ ಸಚಿವರಾಗ್ತೇವೆ ಅಂತ. ಹಿರಿಯರಿಗೆ ಆಸೆ ಇರುವಂತದ್ದು, ಈ ಹಿಂದೆ ಹೈಕಮಾಂಡ್ ಹೇಳಿದೆ ಯುವಕರಿಗೆ ಅವಕಾಶವನ್ನು ಕೊಡಬೇಕು ಅಂತ, ಆ ಕಾರಣದಿಂದ ಸಚಿವರಾಗ್ತೇವೆ ಅಂತ. ಈ ಕಿರಿಯರನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುತ್ತೆ ಹೈಕಮಾಂಡ್ ಹಾಗೂ ರಾಜ್ಯದ ನಾಯಕತ್ವ ಅನ್ನೋದು ಈಗ ಪ್ರಶ್ನೆ ಇರುವಂತದ್ದು. ಈ ಕಾರಣದಿಂದ ಬಹುತೇಕ ಇವತ್ತು ಪಟ್ಟಿ ಅಂತಿಮ ಆಯ್ತು ಅಂದ್ರೆ ನಾಳೆ ಪ್ರಮಾಣ ವಚನ ಕಾರ್ಯಕ್ರಮ ನಿಗದಿಪಡಿಸುವಂತ ಸಾಧ್ಯತೆ ಇದೆ. ಮೌಖಿಕವಾಗಿ ಈಗಾಗಲೇ ಲೋಕಭವನಕ್ಕೆ ಮಾಹಿತಿಯನ್ನು ನೀಡಲಾಗಿರುವಂತದ್ದು, ನಾಳೆಗೆ ಸಿದ್ಧತೆಯನ್ನು ನಡೆಸಿಕೊಳ್ಳಿ ಅಂತ. ಆದ್ರೆ ಒಂದು ವೇಳೆ ಕೇವಲ 14ರಿಂದ 16 ಜನರ ಹೆಸರನ್ನ ಮಾತ್ರ ಈಗ ಫೈನಲ್ ಮಾಡಿದ್ರೆ ಅಷ್ಟು ಜನರಿಗೆ ಮಾತ್ರ ಪ್ರಮಾಣ ವಚನ ನೀಡುವಂತ ಕೆಲಸವನ್ನ ಮಾಡುವ ಸಾಧ್ಯತೆ ಇರುವಂತದ್ದು. ಇನ್ನುಳಿದಂತ ಗೊಂದಲ ಇರುವಂತ 6ರಿಂದ 8 ಸ್ಥಾನಗಳನ್ನ ಹಾಗೆ ಉಳಿಸಿಕೊಂಡು ಅದನ್ನ ಮತ್ತೊಂದು ಹಂತದಲ್ಲಿ ಸಂಪುಟ ವಿಸ್ತರಣೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ಅಶ್ವಿನಿ ರೈಟ್ ಅಭಿಷೇಕ್, ಅದರ ಜೊತೆಯಲ್ಲಿ ಈಗಾಗಲೇ ಇರುವಂತಹ ಎಲ್ಲಾ ಸ್ಥಾನಗಳನ್ನ ಭರ್ತಿ ಮಾಡೋದು ಅಥವಾ ಖಾಲಿ ಉಳಿಸಿಕೊಳ್ಳೋದು ಅನ್ನುವಂತ ಚರ್ಚೆ ಇದ್ದೇ ಇದೆ. ಎಲ್ಲವೂ ಅಂದ್ರೆ ಈ ಹೈಕಮಾಂಡ್ ನಾಯಕರ ಅಂತಿಮ ಮುದ್ರೆ ಬೀಳೋದಕ್ಕೆ ಫೈನಲ್ ಆಗಿ ಬಹಳ ಡಿಲೇ ಆಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದೀವಿ. ಒಂದಷ್ಟು ದಿನಗಳಿಂದ ಕಾರಣಾಂತರಗಳಿಂದ ಇದು ಆಗ್ತಾ ಇಲ್ಲ. ಅಸಲಿ ಕಾರಣ ಏನು ಅನ್ನುವಂತಹ ಪ್ರಶ್ನೆ, ಒಂದಲ್ಲ ಒಂದು ಕಾರಣಗಳು ಇತ್ತೀಚಿನ ದಿನಗಳ ಕಂಡು ಬರ್ತಾ ಇದೆ. ಅಸಲಿ ಕಾರಣ ಏನು? ಫೈನಲ್ ಆಗಿ ಯಾಕೆ ಒಂದು ಪಟ್ಟಿ ರೆಡಿ ಆಗ್ತಾ ಇಲ್ಲ? ಇಷ್ಟು ದಿನಗಳ ಸಭೆ ನಂತರವೂ ಕೂಡ ಫೈನಲ್ ಆಗಿ ಇಷ್ಟು ದಿನಗಳು ಬೇಕಾಯ್ತಾ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಕೂಡ ಸದ್ಯಕ್ಕಿರೋದು. ಅಭಿಷೇಕ್, ಅದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದೆಯಾ? ಹೈಕಮಾಂಡ್ ಹೇಳುವಂತ ಕಾರಣ ಅಂದ್ರೆ ಬಹಿರಂಗವಾಗಿ ಹೇಳ್ತಿರುವಂತ ಕಾರಣ, ನೀಟ್ ಪರೀಕ್ಷೆ ವಿರುದ್ಧ ಕಾಂಗ್ರೆಸ್ ಜನತಾ ಪಾರ್ಟಿ ಜೊತೆ ಹೋರಾಟಕ್ಕೆ ಕಾಂಗ್ರೆಸ್ ಸಾಥ್ ಕೊಟ್ಟಿತ್ತು, ಪ್ರಧಾನಿರವರ ನಿವಾಸಕ್ಕೆ ಮುತ್ತಿಗೆ ಹಾಕಿತ್ತು, ಲೋಕಸಭೆ ಆರಂಭ ಆಗಿತ್ತು. ಈ ಸಂದರ್ಭದಲ್ಲಿ ವಿಪಕ್ಷ ನಾಯಕ ಆಗಿರುವಂತ ರಾಹುಲ್ ಗಾಂಧಿ ಅವರು ಕ್ರಮೇಣವಾಗಿ ಬಿಸಿ ಆಗಿದ್ದು, ಅದು ಸಾಧಾರಣವಾಗಿ ಅವರು ಬಿಸಿ ಇರ್ತಾರೆ, ಆ ಕಾರಣದಿಂದ ತಡ ಆಯ್ತು ಅಂತ ಬಹಿರಂಗವಾಗಿ ಹೇಳ್ತಿರುವಂತ ಕಾರಣ ಆಗುತ್ತೆ. ಆದ್ರೆ ಈಗ ಆಂತರಿಕವಾಗಿ ನಾವು ಗಮನಿಸಬೇಕಾಗಿರುವಂತದ್ದು, ಪದೇ ಪದೇ 4ರಿಂದ 6 ಬಾರಿ ಹೇಳಿ ಕಳಿಸಿದ್ದಾರೆ ರಾಜ್ಯದ ನಾಯಕರಿಗೆ, ಯುವಕರಿಗೆ ಅವಕಾಶವನ್ನ ಕೊಡಬೇಕು, 2028ರ ಚುನಾವಣೆಯನ್ನು ಗಮನದಲ್ಲಿ ಇಟ್ಕೊಬೇಕು. ಈ ಹಿಂದೆ ಕೆಲಸ ಮಾಡಿರುವಂತ ಹಿರಿಯರನ್ನ ನೀವು ಗೌರವಿಸಿ ಬೇಡ ಅಂತ ಹೇಳೋದಿಲ್ಲ, ಆದ್ರೆ
ಈಗ ಯುವ ನಾಯಕರಿಗೆ ಅವಕಾಶವನ್ನ ಕೊಡದೆ ಹೋದಂತ ಸಂದರ್ಭದಲ್ಲಿ ಮುಂಬರುವಂತ ಚುನಾವಣೆಗೂ ಸಮಸ್ಯೆ ಆಗುತ್ತೆ. ಸೆಕೆಂಡ್ ಲೈನ್ ಅಥವಾ ಥರ್ಡ್ ಲೈನ್ ಲೀಡರ್ಶಿಪ್ ನ ನಾವು ಈಗಾಗಲೇ ಸಿದ್ಧಪಡಿಸಬೇಕು. ಆ ನಿಟ್ಟಿನಲ್ಲಿ ಪಕ್ಷಕ್ಕೆ ಯಾರು ಬದ್ಧರಾಗಿದ್ದಾರೆ, ಕ್ಷೇತ್ರದಲ್ಲಿ ಯಾರಿಗೆ ಅತಿ ಹೆಚ್ಚು ಬೆಂಬಲ ಇದೆ, ಕಾಂಗ್ರೆಸ್ ಪಕ್ಷಕ್ಕೆ ಯಾರು ದುಡಿಮೆ ಮಾಡಿದ್ದಾರೆ, ಕಾಂಗ್ರೆಸ್ ಪಕ್ಷವನ್ನ ತಮ್ಮ ತಾಯಿ ಅಂತ ಯಾರು ಪೂಜಿಸ್ತಾರೆ, ಕಾರ್ಯಕರ್ತರ ಅಭಿಪ್ರಾಯವನ್ನ ತೆಗೆದುಕೊಳ್ಳಿ, ವರ್ಕಿಂಗ್ ಪ್ರೆಸಿಡೆಂಟ್ ಗಳ ಅಭಿಪ್ರಾಯವನ್ನ ತೆಗೆದುಕೊಳ್ಳಿ, ಅವರ ರಿಪೋರ್ಟ್ ಕಾರ್ಡ್ ಅನ್ನು ತೆಗೆದುಕೊಂಡು ಯುವಕರಿಗೆ ಅವಕಾಶವನ್ನು ಕೊಡಿ ಅಂತ ಹೇಳಿದ್ರು ಕೂಡ 2 ಪಟ್ಟಿಗಳು ಹೈಕಮಾಂಡ್ಗೆ ಸಲ್ಲಿಕೆ ಆಗಿತ್ತು. ಆ 2 ಪಟ್ಟಿಗಳಲ್ಲಿ ಯುವಕರಿಗೆ ಹೆಚ್ಚಿನ ಅವಕಾಶವನ್ನು ನೀಡಲಾಗಿರಲಿಲ್ಲ. ಇದನ್ನ ರಾಜ್ಯದ ನಾಯಕರಿಗೆ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರು ಹೇಳಿದ್ದು, ಕಾಂಗ್ರೆಸ್ನಲ್ಲಿ 55 ವರ್ಷದ ಒಳಗಿರುವಂತಹ ವ್ಯಕ್ತಿಗಳನ್ನ ಯುವಕರು ಅಂತ ಟ್ರೀಟ್ ಮಾಡ್ತಾರೆ ಅಂತ. ಈ ಕಾರಣದಿಂದಾಗಿ ಸುಮಾರು 40 ರಿಂದ 45 ಅಥವಾ 50 ವಯೋಮಾನದ ಒಳಗಿರುವಂತಹ ವ್ಯಕ್ತಿಗಳನ್ನ ಅತಿ ಹೆಚ್ಚು ಸಚಿವ ಸ್ಥಾನ ಕೊಡಬೇಕು ಅಂತ ಈಗ ಹೈಕಮಾಂಡ್ ಹೇಳಿತ್ತು. ಇದನ್ನ ರಾಜ್ಯದ ನಾಯಕತ್ವ ಪಾಲಿಸದೆ ಇರೋದ್ರಿಂದ ಈ ರೀತಿಯಾದಂತಹ ಪಟ್ಟಿ ಮುಂದುವರಿಕೆ ಆಗದಿರುವಂತದ್ದು, ವಿಸ್ತರಣೆಗೆ ಡಿಲೇ ಆಗುವಂತ ಕಾರಣಗಳನ್ನ ನಾವು ಗಮನಿಸಬೇಕಾಗಿರುವಂತದ್ದು. ಇವಿಷ್ಟು ಒಂದ್ ಕಡೆಗೆ ಆಯ್ತು ಅಂದ್ರೆ ರಾಹುಲ್ ಗಾಂಧಿರವರ ಒಂದು ತಂಡ ಬೆಂಗಳೂರಿನಲ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯದಲ್ಲಿ ಒಂದು ಸರ್ವೆಯನ್ನ ನಡೆಸಿ ಯಾರಿಗೆಲ್ಲ ಸಚಿವ ಸ್ಥಾನವನ್ನ ಕೊಡಬೇಕು ಅಂತ ಒಂದು ಪಟ್ಟಿಯನ್ನ ರಾಹುಲ್ ಗಾಂಧಿರವರಿಗೆ ತಲುಪಿಸಿದೆ. ಈ ಪಟ್ಟಿಯಲ್ಲಿರುವಂತಹ ಬಹುತೇಕ ಹೆಸರುಗಳು ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್, ಡಿ.ಕೆ. ಹರಿಪ್ರಸಾದ್ ಅವರು ನೀಡುವಂತ ಲಿಸ್ಟ್ ನಲ್ಲಿ ಇಲ್ಲದೆ ಹೋದ್ರೆ ಇನ್ನೂ ಕೆಲ ದಿನಗಳ ಕಾಲ ಸಂಪುಟ ವಿಸ್ತರಣೆ ಮುಂದೂಡಿಕೆ ಆಗುವಂತ Okay. ಸಾಧ್ಯತೆ ಇರೋದ್ರಿಂದ ರಾಹುಲ್ ಗಾಂಧಿರವರ ಪಟ್ಟಿಯನ್ನ ಹೋಲುವಂತ ಪಟ್ಟಿ ರಾಜ್ಯದ ನಾಯಕರು ಕೊಟ್ಟ ಕೂಡಲೇ ಸಂಪುಟ ವಿಸ್ತರಣೆ ಆಗಲಿದೆ. ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.